ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಹುಟ್ಟಿಸಿದೆ. ಯಾಕಂತಂದ್ರೆ ಅಷ್ಟೊಂದು ಖರ್ಚು ಮಾಡಿರೋ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆಗೆ ಯಾರೆಲ್ಲ ಏನೇನು ಗಿಫ್ಟ್ ಕೊಟ್ಟರು, ಮದುವೆಗೆ ಎಷ್ಟೆಲ್ಲ ಖರ್ಚಾಯಿತು, ಮತ್ತೆ ಇಬ್ಬರು ಕೂಡ ಧರಿಸಿರುವಂತಹ ಚಿನ್ನಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಯಾಕಂತಂದ್ರೆ ಅಷ್ಟೊಂದು ಚಿನ್ನಗಳನ್ನ ಆಭರಣಗಳನ್ನ ಇಬ್ಬರು ಜೋಡಿಗಳು ಧರಿಸಿದ್ರು. ಆದ್ರೆ ಎಷ್ಟು ಕೆಜಿ ಚಿನ್ನ ಮತ್ತೆ ಚಿನ್ನದ ವಿನ್ಯಾಸ ಮಾಡಿದವರು ಯಾರು ಮತ್ತೆ ಅದರ ಬೆಲೆ ಏನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೈ ತುಂಬ ಕೆಜಿಗಟ್ಟಲೆ ಚಿನ್ನ, ದೇವತೆಯಂತೆ ರಶ್ಮಿಕಾ, ರಾಜನಂತೆ ವಿಜಯ್, ವಿರುಷ್ ಆಭರಣಗಳ ಹಿಂದಿದೆ 10 ತಿಂಗಳ ಶ್ರಮ. ಅಂದರೆ ಸೆಲೆಬ್ರಿಟಿಗಳ ಮದುವೆಯಲ್ಲಿ ಕಡಿಮೆ ಮೇಕಪ್ ಹಾಗೂ ಸಿಂಪಲ್ ಆಭರಣಗಳನ್ನು ಧರಿಸುವುದು ಟ್ರೆಂಡ್ ಆಗಿದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಟಾಲಿವುಡ್ ಸ್ಟಾರ್ ಜೋಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಈ ಟ್ರೆಂಡನ್ನು ಸಂಪೂರ್ಣವಾಗಿ ಬ್ರೇಕ್ ಮಾಡಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳ ಮದುವೆಯಲ್ಲಿ ಕಡಿಮೆ ಮೇಕಪ್ ಹಾಗೂ ಸಿಂಪಲ್ ಆಭರಣಗಳನ್ನು ಧರಿಸುವುದು ಟ್ರೆಂಡ್ ಆಗಿದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ಇಬ್ಬರು ಕೂಡ ಅದ್ಧೂರಿಯಾಗಿ ಮದುವೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದಾರೆ. ಈ ಜೋಡಿಯ ಕಣ್ಣು ಕುಕ್ಕುವ ಚಿನ್ನದ ಆಭರಣಗಳನ್ನು ವಿನ್ಯಾಸ ಮಾಡಿದ್ದು ಹೈದರಾಬಾದ್ ಮೂಲದ ಪ್ರಖ್ಯಾತ ಜ್ಯುವೆಲರ್ಸ್. ರಶ್ಮಿಕಾ ಮತ್ತು ವಿಜಯ್ ಅವರನ್ನ ನಾವು ಯಾವಾಗಲೂ ಆರಾಧಿಸುತ್ತೇವೆ. ಅವರ ಜೀವನದ ಅತ್ಯಂತ ವಿಶೇಷ ದಿನದ ಭಾಗವಾಗಿದ್ದು ನಮಗೆ ಹೆಮ್ಮೆಯ ವಿಚಾರ ಎನ್ನುತ್ತಾರೆ ಶ್ರೀ ಜ್ಯುವೆಲರ್ಸ್ ವ್ಯವಸ್ಥಾಪಕರು. ಅಂದರೆ ಒಟ್ಟು ಪುರಾಣದ ರಾಜನಂತೆ ಮಿಂಚಿದ ವಿಜಯ್ ಆಭರಣಗಳ ವಿಶೇಷ ಏನು ಅನ್ನೋದನ್ನು ನೋಡೋದಾದರೆ, ಭಾರತೀಯ ಮದುವೆಗಳಲ್ಲಿ ವರನ ಆಭರಣಗಳು ಸಾಮಾನ್ಯವಾಗಿ ಸರಳವಾಗಿರುತ್ತವೆ. ವಿಜಯ್ ದೇವರಕೊಂಡ ಅವರು ರಾಜ ಗಾಂಭೀರ್ಯದಿಂದ ಕಂಗೊಳಿಸುವಂತಹ ಒಡವೆಗಳನ್ನು ಧರಿಸಿದರು. ಪುರಾಣದ ರಾಜನಂತೆ ಕಾಣಲು ಅವರ ಆಭರಣಗಳಲ್ಲಿ ಬುದ್ಧಿವಂತಿಕೆಯನ್ನು ಸಂಕೇತಿಸುವ ಆನೆ ಹಾಗೂ ಚುರುಕುತನವನ್ನು ಸಂಕೇತಿಸುವ ಹುಲಿಯ ಲಾಂಛನವ ಮತ್ತೆ ನಕ್ಷೆ ಕೆತ್ತನೆ ಮಾಡಲಾಗಿತ್ತು. ಇನ್ನು ನಾಣ್ಯ ಗಾತ್ರದ ಕಿವಿಯೋಲೆಗಳು, ಪೀರಿಯಡ್ ಸಿನಿಮಾಗಳಲ್ಲಿ ರಾಜರು ಧರಿಸುವಂಥ ಅಗಲವಾದ ರಿಫ್ಟ್ ಕಪ್ ಅಂದರೆ ಮಣಿಕಟ್ಟಿನ ಕಡಗ, ತೋಳ್ಬಂದಿ ಹಾಗೂ ಕಿರುಳುಬೇಳಿಗೆ ವಿಶೇಷವಾದ ಉಂಗುರವನ್ನು ವಿಜಯ್ ಧರಿಸಿದ್ರು. ಕೊರಳಿನಲ್ಲಿ ಟೆಂಪಲ್ ಡಿಸೈನ್ ಇರುವ 2 ನೆಕ್ಲೆಸ್ಗಳು ಒಂದು ಉದ್ದದ ಮತ್ತೊಂದು ಗಿಡ್ಡವರನ ಲುಕ್ ಅನ್ನು ಮತ್ತಷ್ಟು ರಾಯಲ್ ಆಗಿ ಕಾಣುವಂತೆ ಮಾಡಿದವು. ಅಚ್ಚರಿ ಅಂದರೆ ವಿಜಯ್ ಅವರು ಸಾಂಪ್ರದಾಯಿಕ ಕಾಲ್ಗಡಗಗಳನ್ನು ಕೂಡ ಧರಿಸಿದ್ರು. ಇನ್ನು ದೇವತೆಯಂತೆ ಕಂಗೊಳಿಸಿದ ರಶ್ಮಿಕಾ ಮಂದಣ್ಣ ಅವರ ಮದುವೆ ಆಭರಣಗಳು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಭವ್ಯತೆಯಿಂದ ಪ್ರೇರಿತವಾಗಿದ್ದವು. ರಶ್ಮಿಕಾ ಅವರ ಬೈಡನ್ ಲುಕ್ ಅನ್ನು ಜೀವಂತ ದೇವತೆಯ ಅಂದರೆ ಲಿವಿಂಗ್ ಗಾಡೆಸ್ ಕಲ್ಪನೆಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಎನ್ನುತ್ತದೆ ಶ್ರೀ ಜ್ಯುವೆಲರ್ಸ್ ತಂಡ. ಇನ್ನು 11 ಬಗೆಯ ಆಭರಣ ಧರಿಸಿದ್ರು ಇಬ್ಬರು ಜೋಡಿ. ಅಂದರೆ ಚೋಕರ್ಸ್, ಸಾಂಪ್ರದಾಯಿಕ ಉದ್ದನೆಯ ಹಾರ, ದೊಡ್ಡ ಜುಮ್ಕಿಗಳು, ಜಡಬಿಲ್ಲೆ ಅಂದರೆ ಕೂದಲಿನ ಅಲಂಕಾರ, ಚಂಪಾರಸಲು, ಹತ್ಪೂಲ್, ಮತಾಪಟ್ಟಿ, ಮೂಗುಬೊಟ್ಟು, ಬಳೆಗಳು, ಜಾಜುಬಂದ್ ಅಂದರೆ ತೋಳ್ಬಂದಿ, ಡಾಬು, ಸೊಂಟದ ಪಟ್ಟಿ ಮತ್ತು ಕಾಲ್ಗೆಜ್ಜೆ, ಹೈ ರಿಲೀಫ್ ಅಂದರೆ ನಕ್ಷ್ ವರ್ಕ್ ಮತ್ತು ರಾವ ವಿನ್ಯಾಸಗಳೊಂದಿಗೆ ಆಂಟಿಕ್ ಮ್ಯಾಟ್ ಫಿನಿಶ್ ನೀಡಲಾಗಿದ್ದ ಈ ಆಭರಣಗಳು ರಶ್ಮಿಕಾಗೆ ಅಪ್ಪಟ ದಕ್ಷಿಣ ಭಾರತದ ವಧುವಿನ ಕಳೆ ತಂದುಕೊಟ್ಟಿದ್ದವು. ಇನ್ನು ತಯಾರಿಗೆ ಬೇಕಾದ ಸಮಯವೆಷ್ಟು ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಜೋಡಿ ಧರಿಸಿದ್ದ ಈ ಅದ್ಭುತ ಆಭರಣಗಳು ಒಂದೆರಡು ದಿನಗಳಲ್ಲಿ ತಯಾರಾದದ್ದಲ್ಲ. ವಿಜಯ್ ಹಾಗೂ ರಶ್ಮಿಕಾ ಅವರ ಈ ಆಭರಣಗಳ ಡಿಸೈನ್, ಕಾನ್ಸೆಪ್ಟ್, ಕಸ್ಟಮೈಸೇಷನ್, ಪ್ರೊಡಕ್ಷನ್ ಹಾಗೂ ಟ್ರಯಲ್ಸ್ ಹೀಗೆ ಎಲ್ಲವೂ ಸೇರಿ ಸಂಪೂರ್ಣ ಲುಕ್ ಅನ್ನು ಫೈನಲ್ ಮಾಡಲು ಬರೋಬ್ಬರಿ 10 ತಿಂಗಳ ಕಾಲಾವಕಾಶ ಬೇಕಾಯಿತಂತೆ. ಒಟ್ನಲ್ಲಿ ವಿಜಯ್ ರಶ್ಮಿಕಾ ಜೋಡಿ ಮದುವೆಯಲ್ಲಿ ಧರಿಸಿದ್ದ ಈ ವಿಶೇಷ ಟೆಂಪಲ್ ಜ್ಯುವೆಲರ್ಸ್ ಇದೀಗ ಇಂಟರ್ನೆಟ್ನಲ್ಲಿ ಹೊಸ ಸೆನ್ಸೇಷನ್ ಸೃಷ್ಟಿಸಿದ್ದು ಮದುವೆ ಮಾರುಕಟ್ಟೆಯಲ್ಲಿ ಹೊಸ ಫ್ಯಾಷನ್ ಟ್ರೆಂಡ್ ಮಾಡಿವೆ. ಇವೆಲ್ಲದಕ್ಕೂ ಕಾರಣ ಈಗ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದಾರೆ. ಇನ್ನು ಮದುವೆ ಖರ್ಚು ಅನ್ನೋದನ್ನ ನೋಡೋದಾದ್ರೆ ಒಟ್ಟು 117 ಕೋಟಿ ಖರ್ಚಾಗಿದೆ ಅಂತ ಹೇಳಲಾಗ್ತಿದೆ. ಒಂದೊಂದು ದಿನಕ್ಕೆ 1 ರಿಂದ 2.5 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಅವರ ಮೂಲಗಳು ಕೂಡ ಈಗ ಕೊಟ್ಟಿರುವಂಥದ್ದು. ಹಾಗಾಗಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಕನಸು ಈಗ ಈಡೇರಿದೆ ಅಂತಾನೆ ಹೇಳಬೇಕು.
ಯಾಕಂತಂದರೆ ಇಬ್ಬರು ಜೋಡಿಗಳು ಸಾಕಷ್ಟು ವರ್ಷಗಳಿಂದ ಇಬ್ಬರು ಕೂಡ ಸಾಕಷ್ಟು ಮದುವೆಗೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂತಂದರೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಗೀತಾ ಗೋವಿಂದಂ ಫಿಲಂ ಮಾಡಿ ಸೂಪರ್ ಹಿಟ್ ಆಗಿದ್ರು. ಅಲ್ಲಿಂದಲೇ ಈ ಜೋಡಿ ಗುರುತಿಸಿಕೊಂಡಿದ್ದು, ಅಲ್ಲಿಂದಲೇ ಕೂಡ ಇಬ್ಬರ ಒಂದು ಲವ್ ಕಹಾನಿ ಸ್ಟಾರ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಇಲ್ಲಿವರೆಗೆ ಬರಲು ಅವರ ತಮ್ಮ ಕೂಡ ಕಾರಣ, ಅಂದರೆ ವಿಜಯ್ ದೇವರಕೊಂಡ ಅವರ ತಮ್ಮ ಕೂಡ ಇವರ ಲವ್ ಸ್ಟೋರಿಗೆ ಒಂದು ಹೆಲ್ಪ್ ಅನ್ನ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ರಶ್ಮಿಕಾ ಮಂದಣ್ಣಗೆ ಅವರ ವಿಜಯ್ ದೇವರಕೊಂಡ ಅವರ ತಾಯಿ ಕೂಡ ಈಗ ಬೆಲೆ ಬಾಳುವ ಆಭರಣದ ಬಳೆಗಳನ್ನ, ಅಂದರೆ ಹಳೆ ಸಂಪ್ರದಾಯದ ಅವರ ಹಳೆ ಸಂಪ್ರದಾಯದ ಬಳೆಗಳನ್ನ ರಶ್ಮಿಕಾ ಮಂದಣ್ಣಗೆ ಉಡುಗೊರೆಯಾಗಿ ನೀಡಿದ್ದಾರಂತೆ. ಆ ಉಡುಗೊರೆಯನ್ನ ಸ್ವೀಕರಿಸಿದಂತಹ ರಶ್ಮಿಕಾ ಮಂದಣ್ಣ ತುಂಬಾ ಭಾವುಕರಾಗಿ ಅತ್ತಿದ್ದಾರೆ ಎನ್ನುವಂತಹ ಒಂದು ಮೂಲಗಳು ಕೂಡ ಹೇಳ್ತಾ ಇರುವಂಥದ್ದು. ಒಟ್ನಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡಿದೆ. ಯಾಕಂತಂದ್ರೆ ಅವರು ಧರಿಸಿದಂಥ ಆಭರಣ ಆಗಿರ್ಬೋದು, ಮತ್ತೆ ಅವರು ತೆಗೆದುಕೊಂಡ ನಿರ್ಧಾರ ಆಗಿರ್ಬೋದು, ಅಂದರೆ ಯಾರು ಕೂಡ ಮದುವೆಯಲ್ಲಿ ಅಂದರೆ ಸಾರ್ವಜನಿಕರಿಗೆ ಯಾವುದೇ ಅವಕಾಶ ಇರಲಿಲ್ಲ. ಅತ್ಯಾಪ್ತರು ಕೂಡ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರಿಗೆ ಮಾತ್ರ ಮದುವೆಯಲ್ಲಿ ಆಮಂತ್ರಣ ಇತ್ತು. ಹಾಗಾಗಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಪ್ರೈವೇಟ್ ಆಗಿ ಮದುವೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮದುವೆಯ ಫೋಟೋಗಳನ್ನು ಹಾಕಿಕೊಂಡಿದ್ದು, ಒಬ್ಬರಿಗೊಬ್ಬರು ಹೊಗಳಿಕೆಯ ಮಾತುಗಳನ್ನು ಆಡಿದ್ದಾರೆ. ಇಬ್ಬರು ಕೂಡ 4-5 ಫೋಟೋಗಳನ್ನು ಹಾಕಿ ನೀನಿಲ್ಲದ ದಿನ ನನಗೆ ಖಾಲಿ ಖಾಲಿ ಎನಿಸುತ್ತಿತ್ತು ಎನ್ನುವಂಥ ಮಾತುಗಳನ್ನು ವಿಜಯ್ ದೇವರಕೊಂಡ ಆಡಿದರೆ, ಇತ್ತ ರಶ್ಮಿಕಾ ಮಂದಣ್ಣ ಕೂಡ ಭಾವುಕರಾಗಿ ತಮ್ಮ ಪತಿಯ ಬಗ್ಗೆ ನನಗೆ ಪ್ರೀತಿ ಏನು ಅಂತ ನೀವೇ ಅರ್ಥ ಮಾಡಿಸಿದ್ದು, ಪ್ರೀತಿ ನಿಜವಾದ ಪ್ರೀತಿ ಅಂದರೆ ಏನು, ಲವ್ ಹುಟ್ಟೋದು ಹೇಗೆ, ಅದು ಯಾರ ಮೇಲೆ ಯಾರು ಬೇಕಾದರೂ ಹುಟ್ಟೋದಲ್ಲ, ಅದು ನಿಜವಾದ ಪ್ರೀತಿ ಹುಟ್ಟುತ್ತೆ ನಾವು ಇಷ್ಟಪಡುವವರ ಮೇಲೆ ಮಾತ್ರ ಎನ್ನುವಂಥ ಮಾತುಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದು ಹಾಕಿದ್ದಾರೆ. ಈ ಫೋಟೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿ ಸದ್ದು ಮಾಡುತ್ತಿದ್ದು, ಅವರ ಸಾಕಷ್ಟು ಅಭಿಮಾನಿಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ರಶ್ಮಿಕಾ ಮಂದಣ್ಣ ಅವರು ಮದುವೆ ಮುಗಿಸಿಕೊಂಡು ಮುಂಬೈ ಏರ್ಪೋರ್ಟ್ ಅಲ್ಲಿ ಕೂಡ ಕಾಣಿಸಿಕೊಂಡಿದ್ದು, ಸಾಕಷ್ಟು ಅಂದರೆ ಅವರ ಅಭಿಮಾನಿಗಳು ಕೂಡ ವಿಶ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನು ಕರ್ನಾಟಕದಿಂದ ಸಾಕಷ್ಟು ಅಂದರೆ ಕಲಾವಿದರನ್ನ ಕೂಡ ರಶ್ಮಿಕಾ ಮಂದಣ್ಣ ಅವರು ಆಹ್ವಾನಿಸಿದ್ರು ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ನೋಡಿರುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಶಿಕಾ ರಂಗನಾಥ್ ಕರ್ನಾಟಕದಿಂದ ಅವರ ಮದುವೆಯಲ್ಲಿ ಕಾಣಿಸಿಕೊಂಡ ಏಕೈಕ ಲೇಡಿ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಶಿಕಾ ರಂಗನಾಥ್ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಅವರ ಮದುವೆಗೆ ಹೋಗ್ತಿರೋ ದೃಶ್ಯಗಳು ಕೂಡ ಅಂದರೆ ವಿಡಿಯೋಗಳು ಕೂಡ ಇದ್ದವು. ಹಾಗಾಗಿ ಆಶಿಕಾ ಒಬ್ಬರೇ ರಶ್ಮಿಕಾ ಅವರ ಮದುವೆಗೆ ಹೋಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಇಬ್ಬರು ಜೋಡಿಗಳು ತಮ್ಮ ಆಸೆಯಂತೆ ಮದುವೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಏನು ಮಾತು ಚರ್ಚೆಯಾಗಿದೆ ಅಂತಂದ್ರೆ, ರಶ್ಮಿಕಾ ಮಂದಣ್ಣ ಅವರ ಮದುವೆ ರಕ್ಷಿತ್ ಶೆಟ್ಟಿ ಜೊತೆ ಆಗಬೇಕಾಗಿತ್ತು, ಅಂದರೆ ಇವರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರು ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿದರು ಎನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ನಿಜವಾಗ್ಲೂ ರಶ್ಮಿಕಾ ಮಂದಣ್ಣ ಅವರು ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿದ್ರ ಅಥವಾ ಇನ್ಸೈಡ್ ಮಾಹಿತಿ ಏನು ಇದೆ ಎನ್ನುವಂಥದ್ದು ಕೂಡ ಈಗ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲದ ಪ್ರಶ್ನೆಗಳು ಮೂಡಿರುವಂಥದ್ದು. ಒಟ್ಟಿನಲ್ಲಿ ಇಬ್ಬರು ಮದುವೆಯಾಗಿ ಅದ್ಧೂರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದಾರೆ. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.